ಕೊಪ್ಪಳದ ಬುಲ್ಡೋಟಾ ಕಾರ್ಖಾನೆ ನಿರ್ಮಾಣಕ್ಕೆ ನಾವು ಅನುಮತಿ ನೀಡಿಲ್ಲ. ಕೇಂದ್ರ ಸರ್ಕಾರ ಈ ಕಾರ್ಖಾನೆಗೆ ಅನುಮತಿ ನೀಡಿದೆ. ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ. ಆದರೂ ಸಿಎಂ ಮತ್ತು ನಮ್ಮ ಸರ್ಕಾರ ನಾವು ಜನರ ಭಾವನೆಯನ್ನ ಗಮನದಲ್ಲಿಟ್ಕೊಂಡಿದ್ದೀವಿ. ಥರ್ಡ್ ಪಾರ್ಟಿ ರಿಪೋರ್ಟ್ ಅನ್ನ ತೆಗೆದುಕೊಂಡಿದ್ದೇವೆ. ಸೂಕ್ತ ನಿರ್ಧಾರವನ್ನ ಸರ್ಕಾರದಲ್ಲಿ ಮಾಡ್ತೀವಿ ಅಂತ ತಿಳಿಸಿದ್ರು. ಇನ್ನು ಗ್ಯಾರಂಟಿ ಹೊರೆ ಅನ್ನೋದಕ್ಕಿಂತ ಅಭಿವೃದ್ಧಿಯ ಒಂದು ಭಾಗ ಅದು. 60,000 ಕೋಟಿ ಹಣ ಖರ್ಚು ಮಾಡಿದ್ದೇವೆ. ಜನರಿಗೆ ನಾವು ಭರವಸೆಯನ್ನ ನೀಡಿದ್ವು. ಬಡವರ ಪರ ಇರುವ ಈ ಯೋಜನೆಗಳಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ. ಏನೇ ಹೊರೆಯಾದ್ರೂ ಅದನ್ನ ಸಿಎಂ ನಿರ್ವಹಣೆ ಮಾಡ್ತಾರೆ. ಶ್ರೀಮಂತರು ಗ್ಯಾರಂಟಿ ಬಿಡಬೇಕು, ಇಲ್ಲ ಸರ್ಕಾರವೇ ಅವರನ್ನ ಗ್ಯಾರಂಟಿ ಯೋಜನೆಗಳಿಂದ ಕೈ ಬಿಡಲಿದೆ ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದ್ರು. ಈ ಬಾಲ್ಡೋಟಾ ವಿಚಾರದಲ್ಲಿ ಈಗಾಗಲೇ ನಾನು ಸದನದಲ್ಲೂ ಕೂಡ ಉತ್ತರ ಕೊಟ್ಟಿದ್ದೀನಿ. ಒಂದು ಕೇಂದ್ರ ಸರ್ಕಾರ ಅದಕ್ಕೆ ಅವ್ರಿಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸು ಸೆಂಟ್ರಲ್ ಗೌರ್ಮೆಂಟು ಅವರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕಾಗಿದ್ದು ಅವ್ರು ಕೊಟ್ಟಿದ್ದಾರೆ. ನಾವು ಕೂಡ ಅದಾಗಿನೂ ಕೂಡ ಮುಖ್ಯಮಂತ್ರಿಗಳಾಗಲಿ ನಾವಾಗಲಿ ಈಗ ಈ ವಿಚಾರದಲ್ಲಿ ನಾವು ಎಲ್ಲ ಏನು ನಮ್ಮ ಸ್ವಾಮೀಜಿಯವರಿದ್ದಾರೆ ಉಳಿದವರೆಲ್ಲ ಭಾವನೆಗಳನ್ನ ಗಮನದಲ್ಲಿಟ್ಕೊಂಡು ಸೂಕ್ತವಾದಂಥ ನಿರ್ಧಾರ ಕೈಗೊಳ್ತೀವಿ. ಮತ್ತು ಅದಲ್ಲದೆ ನಿಮ್ಗೆ ಹೇಳಿದ್ದೆ ನಾನು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಕೂಡ ನಾವು ಇದಕ್ಕೆ ಒಂದು ಅಡಿಷ್ನಲ್ ಆಗಿ, ಆಫ್ಕೋರ್ಸ್ ಅದಕ್ಕೆ ವ್ಯಾಲಿಡಿಟಿ ಬರೋದಿಲ್ಲ, ಆದರೂ ಕೂಡ ಒಂದು ಥರ್ಡ್ ಪಾರ್ಟಿ ಒಂದು ಇದು ಇರಲಿ ಅಂಥೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೂ ಕೂಡ ಇದು ಮಾಡಿದ್ವಿ. ಅದು ರಿಪೋರ್ಟ್ ಕೂಡ ಈಗ ಬಹುಶಃ ಆಲ್ರೆಡಿ ಡ್ಯೂ ಇದೆ. ಅದು ಯಾವಾಗ ಬರ್ತದೆ ಗೊತ್ತಿಲ್ಲ, ಆ ರಿಪೋರ್ಟ್ ಕೂಡ ಬರ್ತದೆ. ಇದೆಲ್ಲವನ್ನು ವಿಚಾರ ಮಾಡಿಕೊಂಡು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ಸೂಕ್ತವಾದಂಥ ನಿರ್ಧಾರ ಇವತ್ತನ್ನು ತೆಗೆದುಕೊಳ್ತೀವಿ. ಒಂದು ಪೊಲ್ಯೂಷನ್ ಆಗುವಂಥದ್ದನ್ನು ಯಾವುದನ್ನು ಕೂಡ ನಾವು ಎನ್ಕರೇಜ್ ಮಾಡೋದಲ್ಲ. ಪೊಲ್ಯೂಷನ್ ಆಗಲಾದಂಥ ಇಂಡಸ್ಟ್ರೀಸ್ಗೆ ಮತ್ತು ಅದಕ್ಕೆಲ್ಲನೂ ಏನಿದು ತೊಗೊಂಡಿದ್ದಾರೆ ಅದಕ್ಕೆ ನಾವು ವಿರೋಧ ಮಾಡೋದು ಸರಿಯಾಗೋದಿಲ್ಲ ಅಷ್ಟೇ. ಆ ದಿಶೆಯಲ್ಲಿ ನಾವು ಒಂದು ಎಲ್ಲರನ್ನ ವಿಶ್ವಾಸಕ್ಕೆ ತೊಗೊಂಡ್ರೆ ಕೆಲಸ ಮಾಡ್ತೇವೆ. ಸ್ವಾಭಾವಿಕವಾಗಿ ನೋಡಿ, ಒಂದು ಗ್ಯಾರಂಟಿಯ ಹೊರೆ ಅನ್ನೋದಕ್ಕಿಂತ ಅದು ಒಂದು ಭಾಗ, ಅಭಿವೃದ್ಧಿಯ ಒಂದು ಭಾಗ ಆಗ್ತದೆ ಸಹ. ನಾವು ಏನು ನಮ್ಮ ಅಭಿವೃದ್ಧಿ ತುಣುಸು ನಾವೇನು ಮಾಡ್ತೀವಿ ಅದರಲ್ಲಿ ಅರ್ಧ ಭಾಗ ಇಷ್ಟು ತುಣುಸು ನಾವು ಗ್ಯಾರಂಟಿಗೆ ಸುಮಾರು 60,000 ಕೋಟಿ ನಾವು ಹಣವನ್ನು ಕೊಡ್ತಾಯಿದ್ದೀವಿ. ಹೀಗಾಗಿ ಅದು ನಾವು ಚುನಾವಣೆಗಿಂತ ಪೂರ್ವದಲ್ಲಿ ತುಣುಸು ಜನರಿಗೆ ಕೊಟ್ಟಂಥ ಆಶ್ವಾಸನೆ ಇದೆ. ಹೀಗಾಗಿ ಅದರಿಂದ ಇವತ್ತು ಸಹ ಗೃಹಲಕ್ಷ್ಮಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಶಕ್ತಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಅನ್ನಭಾಗ್ಯದಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ. ಇದು ಬಡವರ ಸಲುವಾಗಿ ಇರುವಂಥ ಯೋಜನೆಗಳು, ಪಾರ್ಟ್ ಆಫ್ ಡೆವಲಪ್ಮೆಂಟ್ ಸ್ಕೀಮ್ಸೇ ಇದನ್ನು ಕೂಡ. ಹೀಗಾಗಿ ಯಾವ ಹೊರೆನೂ ಕೂಡ ಇದಾಗೋದಿಲ್ಲ. ಆ ಹೊರೆ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಅದನ್ನು ನಿಭಾಯಿಸ್ತಾರೆ. ಇವತ್ತು ಸಹ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಸ್ವಾಭಾವಿಕವಾಗಿ ಬಿಡಬೇಕು. ಈಗ MP ತೊಗೊಂಡು ನಡೀತದ ನೋಡಿ. ಅದು ಉದ್ಯೋಗ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಉದ್ಯೋಗ ನಾವು ಯುವಕರಿಗೆ ಏನು ವೇಕೆನ್ಸೀಸ್ ಇದ್ದಾವೆ, ಆ ವೇಕೆನ್ಸೀಸು ನಾವು ಒಂದು ಟೈಮ್ ಫ್ರೇಮ್ ಮಾಡಿಕೊಂಡು ಹಂತ ಹಂತವಾಗಿ ನಾವು ಅದನ್ನು ಉದ್ಯೋಗ ಕೊಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಆ ಕೆಲಸವನ್ನು ಮಾಡ್ತದೆ.